So we need to make sure that ಅದು ನನಗೆ ಸ್ಪಷ್ಟವಾದ ವಿವರಣೆಯಾಗಿದೆ. ನಾವು ನಿಶ್ಚಯಪಡಿಸಿಕೊಳ್ಳಬೇಕು ಏನಂತ ಅಂದ್ರೆ, we are going to end up in God's kingdom, and those we love are going to be in God's kingdom, and our children will also be there. ಕೊನೆಯದಾಗಿ ನಾವು ದೇವರ ರಾಜ್ಯಕ್ಕೆ ಸೇರಿಕೊಳ್ಳುತ್ತೇವೆ. ನಾವು ಪ್ರೀತಿಸುವಂತವರು ಕೂಡ ಅಲ್ಲಿರುತ್ತಾರೆ, ನಮ್ಮ ಮಕ್ಕಳು ಕೂಡ ದೇವರ ರಾಜ್ಯದಲ್ಲಿರುತ್ತಾರೆ. We have to think of verses like this that warn us. We read in Hebrews 9 and verse. ಈ ರೀತಿಯ ವಚನಗಳನ್ನು ನಾವು ಯೋಚಿಸುವಾಗ ಇಂತಹ ವಚನಗಳು ನಮ್ಮನ್ನು ಎಚ್ಚರಪಡಿಸುತ್ತವೆ. ನಾವು ಓದಿಕೊಳ್ಳುತ್ತೇವೆ ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27. It is appointed, inasmuch as appointed for men to die once. 27ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ಒಂದೇ ಸಾರಿ ಸಾಯುವುದು ಮನುಷ್ಯರಿಗೆ ನೇಮಕವಾಗಿದೆ ಎಂಬುದಾಗಿ. And after this judgment. Now the Roman Catholic Church has taught for years, for centuries. ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಅಲ್ಲಿ ವಿವರಿಸಲ್ಪಟ್ಟಿದೆ. ರೋಮನ್ ಕ್ಯಾಥೋಲಿಕ್ ಸಭೆಯು ಅನೇಕ ವರ್ಷಗಳಿಂದ, ಹಲವು ಶತಮಾನಗಳಿಂದ That there's a place called purgatory, where people go and then ಶುದ್ಧೀಕರಣದ ಸ್ಥಳ ಅಥವಾ ಪರ್ಗೆಟರಿ ಎಂಬ ಸ್ಥಳದ ಬಗ್ಗೆ ಬೋಧಿಸುತ್ತಾ ಬಂದಿದೆ. you give money to the church here and pray, and those souls will gradually move out of purgatory and slowly find their way into God's kingdom. ಸತ್ತವರು ಅಲ್ಲಿಗೆ ಹೋಗಿ ಸೇರುತ್ತಾರೆ ಮತ್ತು ನೀವು ಈ ಕ್ಯಾಥೋಲಿಕ್ ಸಭೆಗೆ ಹಣ ಕೊಡುವುದಾದರೆ ಆ ಆತ್ಮಗಳು ನಿಧಾನವಾಗಿ ಅಲ್ಲಿಂದ ಮುಂದುವರೆದು ದೇವರ ರಾಜ್ಯವನ್ನು ಕೊನೆಗೆ ಪ್ರವೇಶಿಸುತ್ತವೆ ಎಂಬುದಾಗಿ. That is absolute heresy. That's not in scripture. Jesus never said that. ಇದು ದೇವನಿಂದನೆಯ ದುರ್ಬೋಧನೆಯಾಗಿದೆ. ಇದು ಸತ್ಯವೇದದಲ್ಲಿ ನಮೂದಾಗಿಲ್ಲ. ಯೇಸು ಆ ರೀತಿಯಾಗಿ ಹೇಳೇ ಇಲ್ಲ. There's one clear example of what happens after death in a true story. A true story. ಒಂದು ಸ್ಪಷ್ಟವಾದ ಉದಾಹರಣೆ ಏನಪ್ಪಾ ಅಂತಂದ್ರೆ, ಮರಣದ ನಂತರ ಏನಾಗುತ್ತದೆ ಎಂಬುವಂತ ಒಂದು ನಿಜವಾದ ಕತೆ ಇಲ್ಲಿ ಇದೆ. Of what happened when two people died. Luke chapter 16 we read about, the story of the rich man and Lazarus. ಇಬ್ಬರು ವ್ಯಕ್ತಿಗಳು ಸತ್ತ ನಂತರ ಏನಾಗುತ್ತೆ ಎಂಬುದಾಗಿ. ಲೂಕ 16ನೇ ಅಧ್ಯಾಯದಲ್ಲಿ ಐಶ್ವರ್ಯವಂತನು ಮತ್ತು ಲಾಜರನ ಕುರಿತು ಕತೆ ನಿಮಗೆ ಗೊತ್ತಿದೆ. They were both Jewish people. They were both descendants of Abraham. ಇವರಿಬ್ಬರು ಯಹೂದ್ಯರು, ಇಬ್ಬರು ಅಬ್ರಹಾಮನ ಸಂತತಿಯವರು. Isaac and Jacob. They were true Israelites. They were circumcised. They were attending the. ಇವರು ಈಸಾಕ ಮತ್ತು ಯಾಕೋಬನ ಸಂತತಿಯವರು ಆಗಿದ್ದರು. ಐಶ್ವರ್ಯವಂತ ಮತ್ತು ಲಾಜರ ಇಬ್ಬರು ಸುನ್ನತಿಯನ್ನ ಮಾಡಿಸಿಕೊಂಡಿದ್ದರು. Synagogues. But we read that as soon as that rich man died, ಇಬ್ಬರೂ ಕೂಡ ಸಭೆಗಳಿಗೆ ಹಾಜರಾಗುತ್ತಿದ್ದರು. ಆದರೆ ನಾವು ಓದುತ್ತೇವೆ, ಆ ಐಶ್ವರ್ಯವಂತನು ಸತ್ತ ತಕ್ಷಣ, despite his having visited the synagogue every Saturday and probably knowing the scriptures, he went to hell immediately. ಆತನು ಪ್ರತಿ ಶನಿವಾರ ಸಭೆಗೆ ಹಾಜರಾಗುತ್ತಿದ್ದನು, ಉಪದೇಶಗಳನ್ನು ಅರಿದು ಕುಡಿದಿದ್ದನು, ಆದರೆ ಸತ್ತ ತಕ್ಷಣವೇ ನರಕದಲ್ಲಿ ಬಿದ್ದಿದ್ದನು. Before the doctor could certify that he's dead, the man was in hell. ವೈದ್ಯರು ಪ್ರಮಾಣೀಕರಿಸುವ ಮೊದಲೇ ಈ ಮನುಷ್ಯನು ನರಕದಲ್ಲಿ ಬಿದ್ದಿದ್ದನು. And the next day when his funeral was being conducted and all the rabbis and all were praising him for what a wonderful man he is. ಆದರೆ ಮಾರನೇ ದಿನ ಆತನ ಅಂತ್ಯಕ್ರಿಯೆಗೆ ಅನೇಕ ರಬ್ಬಾಯಿಗಳು ಬಂದು ಆತನು ಎಂತಹ ದೊಡ್ಡ ವ್ಯಕ್ತಿ ಎಂಬುದಾಗೆಲ್ಲ ಹೊಗಳುತ್ತಿದ್ದರು. And saying that he's at the feet of the Lord, he was burning in hell. ಆತನು ಕರ್ತನ ಪಾದದ ಬಳಿಯಲ್ಲಿದ್ದಾನೆ ಎಂಬುದಾಗೆಲ್ಲ ಹೇಳುತ್ತಿದ್ರು. ಆದರೆ ಆತನು ನರಕದಲ್ಲಿ ಬಿದ್ದು ಉರಿಯುತ್ತಿದ್ದನು. And that poor beggar Lazarus, whom nobody cared for, there's not mention of anything it says about. ಆದರೆ ಭಿಕ್ಷುಕನಾದ ಲಾಜರನ ಕುರಿತು ಇಲ್ಲಿ ಏನೂ ನಮೂದಾಗಿಲ್ಲ. ಆತನ ವಿಷಯವಾಗಿ ಅಲ್ಲಿ ಯಾರು ಕೂಡ ಕಾಳಜಿ ವಹಿಸಿಲ್ಲ. These two people in Luke 16, that the rich man died and he was buried. It's mentioned there, Luke 16:22. ಲೂಕ 16ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದೆ, ಐಶ್ವರ್ಯವಂತನು ಸತ್ತನು ಮತ್ತು ಹೂಣಲ್ಪಟ್ಟನು ಎಂಬುದಾಗಿ. But about Lazarus' death, there's no mention about his burial at all. What happened to him? ಆದರೆ ಲಾಜರನು ಸತ್ತಾಗ ಆತನನ್ನು ಹೂಣಲ್ಪಟ್ಟಿರುವ ಬಗ್ಗೆ ಇಲ್ಲಿ ನಮೂದೇ ಆಗಿಲ್ಲ. ಹಾಗಾದ್ರೆ ಏನಾಯ್ತಲ್ಲ ಅವನಿಗೆ? Nobody cared for him. Somebody probably took his body up and threw it into the. ಯಾರು ಕೂಡ ಆತನ ವಿಷಯವಾಗಿ ಕಾಳಜಿ ವಹಿಸಿಲ್ಲ. ಒಂದು ವೇಳೆ ಆತನ ದೇಹವನ್ನ ಕೆಲವರು ತೆಗೆದುಕೊಂಡು ಹೋಗಿ some waste ground somewhere and threw some mud over it. That was it. But it says the angels, Luke 16:22, carried him into paradise. ಯಾವುದೋ ಒಂದು ಜಾಗದಲ್ಲಿ ಆ ದೇಹವನ್ನ ಬಿಸಾಕಿ ಅದರ ಮೇಲೆ ಮಣ್ಣು ಹಾಕಿರಬಹುದು. ಲೂಕ 16ನೇ ಅಧ್ಯಾಯ 22ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ದೇವದೂತರು ಆತನನ್ನ ತೆಗೆದುಕೊಂಡು ಪರದೇಶಕ್ಕೆ ಒಯ್ದರು ಎಂಬುದಾಗಿ. So this is the only place in the Gospels where Jesus clearly says of what happened to two people. ಸುವಾರ್ತೆಗಳ ಇದೊಂದೇ ಭಾಗದಲ್ಲಿ ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ ಇಬ್ಬರು ವ್ಯಕ್ತಿಗಳು ಸತ್ತ ನಂತರ ಏನಾಗುತ್ತೆ ಅಂತ. Immediately after they died, and it had nothing to do with ಈ ಇಬ್ಬರು ವ್ಯಕ್ತಿಗಳು ಸತ್ತ ನಂತರ doctrinal differences. This rich man and Lazarus believed exactly the same doctrine. ಸಿದ್ಧಾಂತಗಳ ವ್ಯತ್ಯಾಸದ ಕುರಿತು ಏನೂ ಮಾಡ್ಲಿಕ್ಕಾಗಲಿಲ್ಲ. ಐಶ್ವರ್ಯವಂತನು ನಂಬಿಕೊಂಡಿದ್ದ ಸಿದ್ಧಾಂತವನ್ನೇ ಲಾಜರನು ನಂಬಿದ್ದನು. They believed in the God who delivered the Israelites from ಅವರು ಈ ರೀತಿಯಾಗಿ ನಂಬಿದ್ದರು, ದೇವರು ಇಸ್ರಾಯೇಲರನ್ನ ಬಿಡಿಸಿದರು ಎಂಬುದಾಗಿ. Egypt, and they were God's people and all that. But ಐಗುಪ್ತದಿಂದ ದೇವಜನರನ್ನ ಬಿಡಿಸಿದರು ಎಂಬುದಾಗಿ ನಂಬಿದ್ದರು. one of those persons who thought himself to be God's people ended up in hell, and he ತಾನು ಕೂಡ ದೇವಜನ ಎಂಬುದಾಗಿ ಎಣಿಸಲ್ಪಟ್ಟಂತ ಮನುಷ್ಯನು ನರಕದಲ್ಲಿ ಕೊನೆಗೊಂಡಿದ್ದನು ಮತ್ತು ಆತನು has been burning in hell for the last 2000 years. ಕಳೆದ 2000 ವರ್ಷಗಳಿಂದ ನರಕದಲ್ಲಿ ಉರಿಯುತ್ತಿದ್ದಾನೆ. Don't forget that. And he is still crying out for water. ಅದನ್ನು ಯಾವತ್ತೂ ಮರಿಬೇಡ್ರಿ. ಇನ್ನೂ ಕೂಡ ಆತನು ನೀರಿಗಾಗಿ ಗೋಗರಿಯುತ್ತಿದ್ದಾನೆ, ಅಳುತ್ತಿದ್ದಾನೆ. It's only his soul, but he feels it.
And can you think of all the regret he has, the opportunities he had ಅಲ್ಲಿ ಆತನ ಪ್ರಾಣವು ಮಾತ್ರ ಇರುತ್ತದೆ, ಆದರೆ ಆತನು ಆ ಉರಿಯನ್ನು ಅನುಭವಿಸುತ್ತಾನೆ. ಆತನಿಗಿದ್ದಂಥ ಅವಕಾಶಗಳ ಕುರಿತು, ಆತನ ಮರಗುವಿಕೆಯ ಕುರಿತು ನೀವು ಯೋಚಿಸುತ್ತೀರಾ? on earth that he missed out on? And he's concerned about his brothers. ಈ ಲೋಕದಲ್ಲಿ ಆತನು ಅವನ್ನೆಲ್ಲ ತಪ್ಪಿಸಿಕೊಂಡನು. ಈಗ ತನ್ನ ಸಹೋದರರ ಕುರಿತು ನೆನೆಸುತ್ತಾನೆ. He says, tell Son Lazarus, because ಮತ್ತು ಲಾಜರನನ್ನು ಕೂಡ ನೆನೆಸುತ್ತಾನೆ. he says in Luke 16 verse 28, I got 5 brothers. ಲೂಕ 16ನೇ ಅಧ್ಯಾಯ 28ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನನಗೆ 5 ಮಂದಿ ಸಹೋದರರಿದ್ದಾರೆ ಎಂಬುದಾಗಿ. Please let Lazarus go and warn them, because I will warn them ಲಾಜರನನ್ನು ಅವರ ಬಳಿ ಕಳುಹಿಸಿಕೊಟ್ಟು ಅವರನ್ನ ಎಚ್ಚರಿಸುವಂತೆ ಕೇಳಿಕೊಳ್ಳುತ್ತಾನೆ. so that they don't come to this place of torment. Abraham said, no, they've got the Bible. ಅವರು ಈ ಯಾತನೆಯ ಸ್ಥಳಕ್ಕೆ ಬಾರದಿರಲಿ ಎಂಬುದಾಗಿ ಹೇಳುವಾಗ ಅವರ ಬಳಿ ಧರ್ಮಶಾಸ್ತ್ರವು ಗ್ರಂಥವು ಇದೆಯಲ್ಲ ಎಂಬುದಾಗಿ ಅಬ್ರಹಾಮನ ಹೇಳ್ತಾನೆ. So this is Abraham's answer is they have got the Bible. ಇದು ಅಬ್ರಹಾಮನ ಉತ್ತರವಾಗಿತ್ತು, ಅವರ ಬಳಿ ಸತ್ಯವೇದವು ಅಂದರೆ ಗ್ರಂಥಗಳು ಇದೆಯಲ್ಲ ಎಂಬುದಾಗಿ. Luke 16:29, let them read the Bible. ಲೂಕ 16:29 ಅಬ್ರಹಾಮನು ಈ ರೀತಿ ಹೇಳ್ತಾನೆ, ಅವರು ಅವುಗಳನ್ನ ಕೇಳಲಿ, ಓದಿಕೊಳ್ಳಲಿ ಎಂಬುದಾಗಿ. Let them hear what God's word says. There's no need for any angel or man to go back. ದೇವರು ಹೇಳುವಂತದ್ದನ್ನ ಅವರು ಕೇಳಿಕೊಳ್ಳಲಿ, ಯಾವ ದೇವದೂತನಾಗಲಿ ಮನುಷ್ಯನಾಗಲಿ ಹೋಗಿ ಹೇಳೋ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾನೆ. After death to warn them, hey fellas, you know what the Bible says is true. ಕೇಳಿರಿ, ಸತ್ಯವೇದ ಹೇಳುವಂತದ್ದು ಸತ್ಯ ಎಂಬುದಾಗಿ ಎಚ್ಚರಿಸುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾನೆ. There's an eternal hell, there's an eternal heaven. There's no need for that. If they don't believe the Bible, ನಿತ್ಯತ್ವದ ನರಕ ಇದೆ, ನಿತ್ಯತ್ವದ ಪರಲೋಕ ಇದೆ ಎಂಬುದಾಗಿ ಎಚ್ಚರಿಸುವ ಅವಶ್ಯಕತೆ ಇಲ್ಲ. ಅವರು ಸತ್ಯವೇದವನ್ನ ನಂಬಲಿಲ್ಲ ಅಂದ್ರೆ they will not, no matter what, whoever comes and tells them, they'll not believe. But he said in verse 30, ಯಾರು ಬಂದು ಏನೇ ಹೇಳಿದ್ರು ಅವರು ನಂಬೋದಿಲ್ಲ ಎಂಬುದಾಗಿ ಹೇಳುತ್ತಾನೆ ಅಬ್ರಹಾಮನು. 30ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ. now listen to this. This rich man finally understands ಕೇಳಿಸಿಕೊಳ್ಳ್ರಿ ಇದನ್ನ. ಈ ಐಶ್ವರ್ಯವಂತನು ಕಡೆಯದಾಗಿ ಇದನ್ನ ಅರ್ಥ ಮಾಡಿಕೊಂಡನು, why he is in hell. ತಾನು ನರಕದಲ್ಲಿ ಯಾಕೆ ಬಿದ್ದಿದ್ದೇನೆ ಎಂಬುದಾಗಿ. Listen to the gospel being preached from hell. ನರಕದಿಂದ ಆ ಐಶ್ವರ್ಯವಂತನು ಬೋಧಿಸುವ ಸುವಾರ್ತೆಯನ್ನ ಕೇಳಿಸಿಕೊಳ್ಳಿರಿ. Abraham, if someone goes from the dead to preach to them, then they will repent. ಆ ಐಶ್ವರ್ಯವಂತನು ಈ ರೀತಿಯಾಗಿ ಹೇಳ್ತಾನೆ, ಅಬ್ರಹಾಮನೇ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಎಂಬುದಾಗಿ. Then they will turn from their sin. He knows it's because he didn't turn from his sin. ಅವರು ಪಾಪದಿಂದ ತಿರುಗಿಕೊಳ್ಳುತ್ತಾರೆ ಅಬ್ರಹಾಮನ ಎಂಬುದಾಗಿ ಹೇಳಿದನು. ಆತನಿಗೆ ಗೊತ್ತಾಯ್ತು ತಾನು ಪಾಪಗಳಿಂದ ತಿರುಗಿಕೊಳ್ಳಲಿಲ್ಲ ಎಂಬುದಾಗಿ. That he is in hell. That's the gospel. If they do not repent, ಅದಕ್ಕಾಗಿ ಆತನು ನರಕದಲ್ಲಿದ್ದಾನೆ. ಇದೇ ಸುವಾರ್ತೆ. ಅವರು ಒಂದು ವೇಳೆ ಮಾನಸಾಂತರ ಪಡೆದಿದ್ದರೆ, if they do not turn from their sin, if they do not turn from their selfish, ಅವರು ತಮ್ಮ ಸ್ವಾರ್ಥತೆಯಿಂದ ಮತ್ತು ಪಾಪದಿಂದ ತಿರುಗಿಕೊಳ್ಳಲಿಲ್ಲವಾದರೆ, worldly way of life towards God, no matter what religion they preach, ದೇವರ ಕಡೆಗೆ ಲೋಕದ ಜೀವಿತವನ್ನ ಹೊಂದಿದ್ದರೆ, ಅವರು ಯಾವ ಧರ್ಮವನ್ನು ಬೋಧಿಸಿದರೂ ಕೂಡ, no matter how much they read the Bible and go to the church or synagogue regularly, they are going to land up with me here. ಅವರು ಸತ್ಯವೇದವನ್ನು ಎಷ್ಟೇ ಓದಿದರೂ ಸಭೆಗೆ ಸತತವಾಗಿ ಹಾಜರಾದರೂ ಕೂಡ ಕೊನೆಯದಾಗಿ ನನ್ನ ಜೊತೆ ನರಕದಲ್ಲಿ ಬೀಳುತ್ತಾರೆ ಎಂಬುವಂತ ಸತ್ಯವನ್ನು ಅರಿತುಕೊಂಡನು.